ಬೇರೆ ಅಷ್ಟೇ. ಅದೇ ಈಗ ನೆಕ್ಸ್ಟು ನಿಮ್ಮ ಕೈಯಲ್ಲೇ ಇರೋದು, ನೀವು ಇದನ್ನ ಎಲ್ಲ ಆಡಿಯನ್ಸ್ಗೆ ತಲುಪಿಸಿ, ಎಲ್ಲ ಫ್ಯಾನ್ಸ್ಗೆ ತಲುಪಿಸಿ, ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಆಮೇಲೆ ಏನಂತಾರೆ, ಇದು ರಾಮ್ ಕಾಮ್ ಸಿನಿಮಾ ಅಲ್ಲ, ಒಂದು ಲವ್ ಸ್ಟೋರಿ ಅಂದರೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಮನಸ್ಸಿಗೆ, ಆಮೇಲೆ ಸಾಕಷ್ಟು ಖುಷಿ ಕೊಡುತ್ತೆ. ಸೊ ಚಿತ್ರಮಂದಿರದಿಂದ ಆಚೆ ಬಂದಾಗ ಒಂದು ಪ್ಲೆಸೆಂಟ್ ಫೀಲಲ್ಲಿ ಹೋಗಬೇಕು. ಬಟ್ ಅದೇ ಇದರಲ್ಲಿ ಮೇಯ್ನ್ ಅಂದರೆ ಇವತ್ತು ಏನಂದರೆ ತುಂಬ ಮಿಸ್ ಮಾಡ್ಕೊತಿರೋದಂದರೆ ಚಿಕ್ಕಪ್ಪನ, ಅವ್ರು ಇರಬೇಕಾಯ್ತು. ಸೊ ಜೊತೆಗೆ ಮೊನ್ನೆ ಇವೆಂಟಲ್ಲಿ ಯುವರ್ ಒಂದು ಮಾತಾಡ್ತಾರೆ, ಒಂದು ಸರಳ ಪ್ರೇಮ ಕಥೆ ಯಾಕೆ ಗೆಲ್ಲಬೇಕು ಅಂತಂದರೆ ನನ್ನ ಬದುಕಿನ ಸಿನಿ ಜನರಿಗೆ ನನ್ನ ಅಣ್ಣ ದೊಡ್ಡ ಸ್ಟ್ರೆಂತು ಅಂದರು. ಆ ಸ್ಟ್ರೆಂತ್ ಅನ್ನೋಂಥ ಫೀಲಿಂಗಲ್ಲಿ ಪ್ರತಿಯೊಬ್ಬರು ಬಂದವರು, ಅಣ್ಣವರು ಬಂದವರು, ನಿಮ್ಮ ಚಿಕ್ಕಪ್ಪರು ಬಂದವರು, ಈ ಥರದ ಒಂದು ಬಾಂಡಿಂಗ್ ಫ್ಯಾಮಿಲಿಯವ್ರಾಗಂತಲ್ಲ ಜನರಾಗಿ ಮಾತಾಡ್ತಾ ಹೋಗ್ತಾರೆ ಇದ್ರ ಬಗ್ಗೆ. ಅದೇ ಅಣ್ಣ ತಮ್ಮದಿದ್ರು ಅಂದರೆ ಇದೇ ಥರ ಇರಬೇಕಲ್ಲ. ಸೊ ನಾನು ಯಾವಾಗಲೂ ಅವನ ಜೊತೆ ಇರ್ತೀನಿ, ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ. ಸೊ ಎಲ್ಲರೂ ಹಂಗೆ ಇರಬೇಕು, ಅದೇ ಥರ ಎಕ್ಸಾಂಪಲ್ ಥರ. ಬೇರೆ ಅಷ್ಟೇ. ಅದೇ ಈಗ ನೆಕ್ಸ್ಟು ನಿಮ್ಮ ಕೈಯಲ್ಲೇ ಇರೋದು, ನೀವು ಇದನ್ನ ಎಲ್ಲ ಆಡಿಯನ್ಸ್ಗೆ ತಲುಪಿಸಿ, ಎಲ್ಲ ಫ್ಯಾನ್ಸ್ಗೆ ತಲುಪಿಸಿ, ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಆಮೇಲೆ ಏನಂತಾರೆ, ಇದು ರಾಮ್ ಕಾಮ್ ಸಿನಿಮಾ ಅಲ್ಲ, ಒಂದು ಲವ್ ಸ್ಟೋರಿ ಅಂದರೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಮನಸ್ಸಿಗೆ, ಆಮೇಲೆ ಸಾಕಷ್ಟು ಖುಷಿ ಕೊಡುತ್ತೆ. ಸೊ ಚಿತ್ರಮಂದಿರದಿಂದ ಆಚೆ ಬಂದಾಗ ಒಂದು ಪ್ಲೆಸೆಂಟ್ ಫೀಲಲ್ಲಿ ಹೋಗಬೇಕು. ಬಟ್ ಅದೇ ಇದರಲ್ಲಿ ಮೇಯ್ನ್ ಅಂದರೆ ಇವತ್ತು ಏನಂದರೆ ತುಂಬ ಮಿಸ್ ಮಾಡ್ಕೊತಿರೋದಂದರೆ ಚಿಕ್ಕಪ್ಪನ, ಅವ್ರು ಇರಬೇಕಾಯ್ತು. ಸೊ ಜೊತೆಗೆ ಮೊನ್ನೆ ಇವೆಂಟಲ್ಲಿ ಯುವರ್ ಒಂದು ಮಾತಾಡ್ತಾರೆ, ಒಂದು ಸರಳ ಪ್ರೇಮ ಕಥೆ ಯಾಕೆ ಗೆಲ್ಲಬೇಕು ಅಂತಂದರೆ ನನ್ನ ಬದುಕಿನ ಸಿನಿ ಜನರಿಗೆ ನನ್ನ ಅಣ್ಣ ದೊಡ್ಡ ಸ್ಟ್ರೆಂತು ಅಂದರು. ಆ ಸ್ಟ್ರೆಂತ್ ಅನ್ನೋಂಥ ಫೀಲಿಂಗಲ್ಲಿ ಪ್ರತಿಯೊಬ್ಬರು ಬಂದವರು, ಅಣ್ಣವರು ಬಂದವರು, ನಿಮ್ಮ ಚಿಕ್ಕಪ್ಪರು ಬಂದವರು, ಈ ಥರದ ಒಂದು ಬಾಂಡಿಂಗ್ ಫ್ಯಾಮಿಲಿಯವ್ರಾಗಂತಲ್ಲ ಜನರಾಗಿ ಮಾತಾಡ್ತಾ ಹೋಗ್ತಾರೆ ಇದ್ರ ಬಗ್ಗೆ. ಅದೇ ಅಣ್ಣ ತಮ್ಮದಿದ್ರು ಅಂದರೆ ಇದೇ ಥರ ಇರಬೇಕಲ್ಲ. ಸೊ ನಾನು ಯಾವಾಗಲೂ ಅವನ ಜೊತೆ ಇರ್ತೀನಿ, ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ. ಸೊ ಎಲ್ಲರೂ ಹಂಗೆ ಇರಬೇಕು, ಅದೇ ಥರ ಎಕ್ಸಾಂಪಲ್ ಥರ.